ರೆಡಿನಾ ರೋಲಿಂಗ್ ಸರ್ ಹೇಳಿ ಸರ್. ಇವತ್ತು ಬಿಜೆಪಿ ನಿಯೋಗ ಕೂಡ ಹೋಗಿದ್ದಾರೆ ಸರ್, ವಿರೋಧಿಸಿದ್ದಾರೆ ಬಿಜೆಪಿ ಟೌನ್ಶಿಪ್ ಅನ್ನು. ನಮ್ಮ ಅಭಿಪ್ರಾಯ, ಬಿಜೆಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅಶ್ವಥ್ ನಾರಾಯಣ್ ಅವರು ಈ ಜಿಲ್ಲೆಯ ಉಸ್ತುವಾರಿಯಾದಂಥ ಸಂದರ್ಭದಲ್ಲಿ ಮತ್ತು ಅಶೋಕ್ ಅವರು ಭವಿಷ್ಯ ಅವತ್ತು ರೆವಿನ್ಯೂ ಮಿನಿಸ್ಟರ್ ಆಗಿದ್ರು, ಹೋಮ್ ಮಿನಿಸ್ಟರ್ ಆಗಿದ್ರು ಅಂತ ಗೊತ್ತಿಲ್ಲ ನನಗೆ ಯಾವ್ದು ಮಿನಿಸ್ಟರ್ ಆಗಿದ್ರು ಅಂತ. ಜಗದೀಶ್ ಶೆಟ್ಟರು KDB ಮಿನಿಸ್ಟರ್ ಆಗಿದ್ರು, ಇಂಡಸ್ಟ್ರಿಯಲ್ ಮಿನಿಸ್ಟ್ರು. 1,000 ಎಕರೆ ಅಕ್ವೈರ್ ಮಾಡಿದ್ರು. ಇದರಲ್ಲಿ ಈ ಏನು 10,000 ಎಕರೆ ಅಕ್ವಿಷನ್ ಆಗಿತ್ತಲ್ಲ, ಅದರಲ್ಲಿ 1,000 ಎಕರೆನ ಜಗದೀಶ್ ಶೆಟ್ಟರೆ ಅವರು KDB ಮಿನಿಸ್ಟರ್ ಅಕ್ವೈರ್ ಮಾಡಿದ್ರು. ಅವತ್ತು ನಾನೊಂದು ಪ್ರೆಸ್ ಮೀಟ್ ಮಾಡಿದೆ, ಎಲ್ಲಿ ಆ ಹೊಸೂರು ಭಾಗದಲ್ಲಿ ಹೋಗಿ ಒಂದು ಪ್ರೆಸ್ ಮೀಟ್ ಮಾಡಿದೆ. ನಾನು ರೈತರು ಜೊತೆಗೆ ನಮ್ಮ CM ಲಿಂಗಪ್ಪನವರು ಕೂಡ ಇದ್ದರು. ನಾನು ಹೇಳಿದೆ, ಈ 1,000 ಎಕರೆ ನೀವು ತಗೊಳ್ಳೋದಾದರೆ ಪೂರ್ತಿ ತೊಗೊಳ್ಳಿ, 10,000 ಎಕರೆನೂ ತೊಗೊಳ್ಳಿ. 1,000 ಎಕರೆ ತೊಗೊಳ್ಳೋದು, ಇನ್ನು ಮಿಕ್ಕಿದ್ದನ್ನು ರೆಡ್ ಝೋನಲ್ಲಿ ಇಡೋದು ಇದು ಸೂಕ್ತ ಅಲ್ಲ ಅಂತಕ್ಕಂಥ ಹೋರಾಟ ನಾವು ಕೂಡ ಮಾಡೋದು. ಆ ಸಂದರ್ಭದಲ್ಲಿ ನಮ್ಗೆ ಆ ಭಾಗದಲ್ಲಿ ಆ ರೈತರುಗಳು ಸ್ಪಂದಿಸ್ತಿಲ್ಲ. ಆವಾಗ ನಾವೇನು ತಿಳ್ಕೊಂಡು ಅಂದರೆ ರೈತರಿಗೆ ಇಂಟ್ರೆಸ್ಟ್ ಇಲ್ವೋ ಬಿಡು, ಅಕ್ವಿಷನ್ ಆಗಲಿ ಅಂತಕ್ಕಂಥ ಮನಸ್ಥಿತಿಯಲ್ಲಿ ರೈತರು ಇದ್ದಾರೆ ಅಂತಕ್ಕಂಥದ್ದು ಅಂದ್ಕೊಂಡು ಕಡೆಗೆ ಯಡಿಯೂರಪ್ಪನವ್ರ ಹತ್ರ ಮುಖ್ಯಮಂತ್ರಿಗಳಾಗಿ ಒಂದು ಟೈಮ್ ತೊಗೊಂಡು ಯಡಿಯೂರಪ್ಪನವ್ರ ಆ ಫೋಟೋ ರಿಲೀಸ್ ಮಾಡ್ತೀನಿ ನಾನು ಶಾರ್ಟ್ಲಿ. ಯಡಿಯೂರಪ್ಪನವರು, ನಾನು CM ಲಿಂಗಪ್ಪನವರು ಮತ್ತು ರೈತರುಗಳು, ಆ ಭಾಗದ ರೈತರುಗಳೆಲ್ಲ ಹೋದೋ ಯಡಿಯೂರಪ್ಪನವ್ರ ಹತ್ರ. ಯಡಿಯೂರಪ್ಪನವ್ರು ಅವಾಗ ವಿಜಯೇಂದ್ರ ಅವ್ರಿಗೂ ಮತ್ತು ರುದ್ರೇಶ್ ಅವ್ರಿಗೂ ಕೂಡ ನನ್ನ ಹತ್ರ ಮಾತಾಡೋಕ್ಕೆ ಹೇಳಿದ್ರು. ಪಕ್ಕದಲ್ಲಿದೆಯಲ್ಲ ಕೃಷ್ಣಾದಲ್ಲಿ ಒಂದು ಇದಿದೆ, ಅದ್ರ ಪಕ್ಕದಲ್ಲೇ ಒಂದು ಇಂಡಿಪೆಂಡೆಂಟ್ ರೂಮ್ ಇದೆ, ಅಲ್ಲಿಗೆ ಕರ್ಕೊಂಡೋಗಿ ನಮ್ಮನ್ನು ಮಾತಾಡಿದ್ರು. ನೀವು ಏನು ಹೋರಾಟ ಮಾಡೋದು ಬೇಡ, ಏನು ಕಾನೂನಾತ್ಮಕವಾಗಿ ಬೆಲೆ ಇದೆ ಅದನ್ನು ಒಳ್ಳೆ ರೀತಿಯಲ್ಲಿ ಬೆಲೆ ಕೊಡಿಸ್ತೀನಿ. ಅಲ್ಲಿ ಒಂದು ಈ ಏರೋನಾಟಿಕಲ್ಗೆ ಸಂಬಂಧಪಟ್ಟಂಥ ಒಂದು ಇಂಡಸ್ಟ್ರಿನ ಮಾಡಬೇಕು ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಆ ಇಂಡಸ್ಟ್ರೀಸ್ ಅವರು ಕೂಡ ಒಪ್ಕೊಂಡಿದ್ದಾರೆ ಮಾಡಲಿಕ್ಕೆ. ಅಲ್ಲಿ ನಾನೀಗ ಸದ್ಯಕ್ಕೆ ಅದಕ್ಕೆ 5,000 to 6,000 ಎಕರೆ ಅದಕ್ಕೆ ತೆಗೆದುಕೊಳ್ಳಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ನೀವು ಹೋರಾಟ ಮಾಡೋದು ಬೇಡ, ನೀವು ಸ್ವಲ್ಪ ನಮಗೆ ಸಹಕಾರ ಕೊಡಬೇಕು. ಈಗ ಹೆಂಗಿದ್ರು ರೆಡ್ ಝೋನ್ ಆಗಿದೆ, ಇದರಿಂದ ಏನು ಮುಂದೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಇದು ರೆಡ್ ಝೋನಿಂದ ಡ್ರಾಪ್ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ನೀವು ಸಹಕಾರ ಕೊಡಬೇಕು ಅಂತ ನನಗೆ ಹೇಳಿದಾರಾ ಇಲ್ವಾ ಅಂತೇಳಿ ವಿಜೇಂದ್ರ ಅವರು ಪ್ರಾಮಾಣಿಕವಾಗಿ ಮಾತಾಡಬೇಕು. DK ಶಿವಕುಮಾರ್ ಅವ್ರಿಗೆ ರಾಜಕೀಯವಾಗಿ ನಾವು ವಿರೋಧ ಮಾಡ್ತೀವಿ ಅನ್ನೋದಾದರೆ ನಮ್ಮದೇನು ತಕರಾರಿಲ್ಲ. ಆದರೆ ಅವರ ಮನಸ್ಥಿತಿ ಬಗ್ಗೆ ನಾನು ಹೇಳ್ತಾ ಇರ್ತೀನಿ. ವಿಜೇಂದ್ರ ಅವರ ಮನಸ್ಥಿತಿ, ವಿಜೇಂದ್ರ ಅವರು ಅವಾಗ ಒಂಥರ ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವಾಗ ಯಡಿಯೂರಪ್ಪನವ್ರು CM ಆಗಿದ್ದಾಗ ವಿಜೇಂದ್ರ ಅವ್ರ ವಾಯ್ಸು ಯಡಿಯೂರಪ್ಪನವ್ರ ವಾಯ್ಸ್ ಇದ್ದಂಗೆ. ಅವತ್ತು ವಿಜೇಂದ್ರ ಅವರು, ರುದ್ರೇಶ್ ಕೂಡ ಇದ್ರು ಅವತ್ತು. ರುದ್ರೇಶ್ ಅವರು ನೀವು ಕೇಳ್ಬೋದು ಬೇಕಾದ್ರೆ, ರುದ್ರೇಶ್ ವಿಜೇಂದ್ರ ಅವರು ಆತ್ಮೀಯರಿದ್ದಾರೆ. ರುದ್ರೇಶ್ ಅವರು ಕೂಡ ನಮ್ಮನ್ನು ಕರ್ಕೊಂಡು ಹೋದವ್ರೆ, ಅವರು ಅಲ್ಲಿಗೆ ಯಡಿಯೂರಪ್ಪನವ್ರ ಹತ್ರ ಕರ್ಕೊಂಡು ಹೋದವರು. ಬಟ್ ಈಗ ಯಾವ ಮನಸ್ಥಿತಿಯಲ್ಲಿ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಅಂತ ಗೊತ್ತಿಲ್ಲ. ರಾಜಕೀಯವಾಗಿ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರಿಗೆ ಅಣಿಬೇಕು ಅಂತಕ್ಕಂಥ ವಿಚಾರವಾಗಿ ಅವ್ರು ಬಂದಿದ್ದಾರೆ ಅಂತ ನಾನು ಅದು ಕೂಡ ಅಂದ್ಕೊಂಡಿದ್ದೇನೆ. ಅವತ್ತು ಅಶ್ವಥ್ ನಾರಾಯಣ್ ಅವರು ಯಾವುದೊಂದು ತುಟಿನೂ ಬಿತ್ತಿಲ್ಲ. ಆ ಸಂದರ್ಭದಲ್ಲಿ ನಾವೆಲ್ಲ ಗಲಾಟೆ ಮಾಡಿದಾಗ, ಹೋರಾಟ ಮಾಡಿದಾಗ ಅವತ್ತು ಶಾಸಕರು ಕೂಡ, ಅವತ್ತಿನ ಶಾಸಕರು ಕೂಡ ಇದಕ್ಕೆ ಏನೂ ರಿಯಾಕ್ಟ್ ಮಾಡಲಿಲ್ಲ. ಅವತ್ತಿನ ಶಾಸಕರು ಕೂಡ ಅವತ್ತೇ ಮನ್ಸು ಮಾಡಿದರೆ, ಹಂಗಾರೆ BJP ಅವ್ರು ಮನ್ಸು ಮಾಡಿದರೆ ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಇಲ್ಲಿವರೆಗೂ ಪಾಪ ರೈತರುಗಳು ಇಷ್ಟೊಂದು ಗಲಾಟೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಅವತ್ತೇ ಡ್ರಾಪ್ ಮಾಡ್ಬೋದಾಗಿತ್ತು. ಆದರೆ ಇವತ್ತು ರಾಜಕೀಯವಾಗಿ ವಿರೋಧ ಮಾಡಬೇಕು ಅಂತ ಬಂದವರು ಅಷ್ಟೇ. ಅವತ್ತು ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನು ಯಡಿಯೂರಪ್ಪನವ್ರು ಕರೆಸ್ದಾಗಲೇ ಇವರೆಲ್ಲ ಪಾಪ ಅಶೋಕಣ್ಣ ಅವ್ರಿಗೆ ಮತ್ತು ಬೇರೆಯವ್ರು ಯಾರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ ನಮ್ಮನ್ನೆಲ್ಲ ಕರೆದಿ ಅವತ್ತು ಇಲ್ಲ ರೀ ನಾವು ಬಿಡ್ತೀವಿ ಹೋಗ್ರಿ ಅಂತ ಅಂದ್ಬಿಟ್ಟಿದ್ದರೆ ಇಷ್ಟೊಂದು ಘಾಸಿ ತಗೊಳ್ಳೋವಂಥ ಅವಶ್ಯಕತೆ ಇರಲಿಲ್ಲ. ಅದರಿಂದ ಅವರಿಗೆಲ್ಲ ಉದ್ದೇಶ ಏನೋ DK ಶಿವಕುಮಾರ್ ಅವರು ಒಳ್ಳೆ ರೀತಿಯಲ್ಲಿ ಅವ್ರ ಮೂವ್ ಚೆನ್ನಾಗಿದೆ. ಇವಾಗ ಅವ್ರು ಮುಖ್ಯಮಂತ್ರಿ ಆದಮೇಲೆ ಅವರ ನಡವಳಿಕೆ, ಅವರು ಯಾವ ರೀತಿ ಈ ಅಭಿವೃದ್ಧಿಗೆ, ಕರ್ನಾಟಕ ರಾಜ್ಯದ ಅಭಿವೃದ್ಧಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ. ಆಮೇಲೆ ಇದು ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರೇನು ಪ್ರಾರಂಭ ಮಾಡಿದ್ದಲ್ಲ, ಇದು ಕುಮಾರಸ್ವಾಮಿ ಪ್ರಾರಂಭ ಮಾಡಿದರು. ಬಟ್ ನಾವು ನಮ್ಮ ಸರ್ಕಾರ ಬಂದಮೇಲೆ ಇಲ್ಲ ಇದನ್ನು ಕೆಲವರೆಲ್ಲ ಬಂದು ರೈತರುಗಳು ರೆಡ್ ಝೋನ್ ತೆಗಿಬೇಕು, ಇಲ್ಲಾಂದರೆ ನಮಗೆ ಪರಿಹಾರ ಕೊಟ್ಬಿಡಿ, ಇಲ್ಲಾಂದ್ರೆ ಏನಾದ್ರು ಮಾಡಿ ಅಂತ ಅಂದಾಗ ನಾವು ಇದಕ್ಕೆ ಮನಸ್ಸು ಮಾಡಿ ಹೊರಟು ಅಷ್ಟೇ. ಅವರು ಮುಖ್ಯಮಂತ್ರಿಯಾಗಿ ಇದಕ್ಕೆ ಚಾಲನೆ ಕೊಡಲಿಲ್ಲ. ಅವರು ಉಪಮುಖ್ಯಮಂತ್ರಿ ಆದಾಗಿಂದನೂ ಕೂಡ ಹಲವಾರು ರೈತರುಗಳ ಹತ್ರ ಚರ್ಚೆ ಮಾಡಿ ಚಾಲನೆ ಕೊಟ್ಟಿರ್ತಕ್ಕಂಥದ್ದು. ಈಗ BJP ಅವರು ಇದ್ರ ಬಗ್ಗೆ ಬೇಕಾದ್ರೆ ವಿಜೇಂದ್ರ ಅವ್ರ ಜೊತೆ ನಾನು ಡಿಬೇಟ್ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಇದು ನಮ್ಮನ್ನು ಕರೆದಿದ್ರೆ ಇಲ್ವಾ ಕೇಳಿ, ಪ್ರಾಮಾಣಿಕವಾಗಿ ಅವರು ನಮ್ಗೆ ಈ ಮಾತನ್ನು ಹೇಳಿದ್ರೆ ಇಲ್ವಾ ಕೇಳಿ, ರುದ್ರೇಶ್ ಅವ್ರನ್ನ ಕೇಳಿ ನೀವು. ಈಗ ವಿರೋಧ ಮಾಡಬೇಕು, DK ಶಿವಕುಮಾರ್ ಅವ್ರನ್ನ ಅಣಿಬೇಕು ಅಂತಕ್ಕಂಥ ವಿಚಾರದಲ್ಲಿ ಅವ್ರು ಮಾಡ್ತಾ ಇದ್ದಾರೆ. ನೋಡೋಣ ಅದು ಯಾವ ರೀತಿ ಆಗ್ತದೆ ಅಂತ. 1,000 ಎಕರೆ ಹೇಳಿದ್ರೆ ಸರ್, ಟೌನ್ಶಿಪ್ ವ್ಯಾಪ್ತಿಯ ಜಾಗ, ಟೌನ್ಶಿಪ್ ವ್ಯಾಪ್ತಿ ಜಾಗನೇ. ಅವತ್ತು ಅವ್ರು ಪರಿಹಾರ ಕೊಟ್ಟಿದ್ದು 90 ಲಕ್ಷದಿಂದ 1 ಕೋಟಿ. ಎಷ್ಟು ವರ್ಷ ಆಗಿಲ್ಲ, ಕೇವಲ 3-4 ವರ್ಷ ಆಗಿದೆ ಅಷ್ಟೇ, 4-5 ವರ್ಷ ಆಗಿದೆ ಅಷ್ಟೇ.
ಅವರು ಈ ವ್ಯಾಪ್ತಿಲಿರ್ತಕ್ಕಂಥ ಬೇರೆಯನ್ನು ತೊಗೊಂಡು ಅಕ್ವೈರ್ ಮಾಡಿದ್ರು. ಬೇರೆ ವ್ಯಾಪ್ತಿದ್ದು ಪಕ್ಕದಲ್ಲಿರ್ತಕ್ಕಂಥದ್ದು 1,000 ಚಿಲ್ಲರೆ ಅಕ್ವೈರ್ ಮಾಡಿ ಇದರಲ್ಲಿ 1,000 ಎಕರೆ ತೊಗೊಂಡ್ರು. ಇದರಲ್ಲಿ 1,000 ಎಕರೆ. ಇವತ್ತು ಯಾರು ಹಳ್ಯಾಳ ಸಂದರ್ಭದಲ್ಲಿ ರೈತರು ಹೋರಾಟ ಮಾಡ್ತಾರಲ್ಲ ಅವರೆಲ್ಲ 80 ಲಕ್ಷ 90 ಲಕ್ಷ ದುಡ್ಡು ತೊಗೊಂಡವರಲ್ಲಿ. ಅವರೆಲ್ಲ ಜನತಾದಳದ ಮುಖಂಡರುಗಳು. ಅವ್ರ ಕಾಲದಲ್ಲಿ ಆಯಿತು ಅಂತೇಳಿ 80 ಲಕ್ಷ 90 ಲಕ್ಷ ದುಡ್ಡು ತೊಗೊಂಡ್ರು. ಈಗ ಕಾಂಗ್ರೆಸ್ನವ್ರು ಮಾಡವ್ರೆ ಅಂತೇಳಿ ಹೋರಾಟ ಮಾಡ್ತಾವ್ರೆ ಲೀಡ್ರುಗಳು. ಸರ್, ಈಗ ಒಂದು ಮಾತು ಹೇಳ್ತೀನಿ ನಿಮಗೆ, ಇದು ಕೃಷಿ ಭೂಮಿ ಹಾಕಿ ಯಾಕೆ ಉಳ್ಕೊಂತು ಅಂತ ಹೇಳ್ತೀನಿ. ನೀವು ಬಿಡದಿ ಹೋಬಳಿನಲ್ಲಿ ಎಲ್ಲ ಕಡೆ ಸರ್ವೆ ಮಾಡಿ ಎಲ್ಲ ಕಡೆನೂ ಕೂಡ ಒಂದು ಕೃಷಿ ಭೂಮಿ ಇಲ್ಲ. ಎಲ್ಲ ಕೂಡ ರಿಯಲ್ ಎಸ್ಟೇಟ್ನವ್ರು ಬಂದು ಲೇಔಟ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿದ್ದಾರೆ. ಕುಮಾರಸ್ವಾಮಿ ಅವ್ರು ಏನಾದ್ರು ರೆಡ್ ಝೋನ್ ಮಾಡದೆ ಹೋಗಿದ್ದರೆ, ಪುನರುಚ್ಚಾರ ಮಾಡ್ತೀನಿ, ಕುಮಾರಸ್ವಾಮಿ ಅವ್ರು ಏನಾದ್ರು 2006ರಲ್ಲಿ ರೆಡ್ ಝೋನ್ ಮಾಡದೆ ಹೋಗಿದ್ದರೆ ಇದು ಕೂಡ ಇವತ್ತು 1 ಕುಂಟೆ ಯಾರಿಗೂ ಸಿಗ್ತಿರಲಿಲ್ಲ. ಇಷ್ಟೊತ್ತಿಗೆ ರಿಯಲ್ ಎಸ್ಟೇಟ್ನವರ ಮಾಫಿಯಾ ಆಗಿಬಿಟ್ಟಿರೋದು. ರಿಯಲ್ ಎಸ್ಟೇಟ್ನವ್ರು ತೊಗೊಂಡು ಲೇಔಟ್ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಡ್ತಿದ್ರು. ರೆಡ್ ಝೋನ್ ಆಗಿದ್ದರಿಂದ ಇದನ್ನು ಕನ್ವರ್ಷನ್ ಆಗಲ್ಲ, ನಾವು ಲೇಔಟ್ ಮಾಡೋಕ್ಕಾಗಲ್ಲ ಅಂತೇಳಿ ಬಿಟ್ಟಿದ್ದಾರೆ ವಿನ. ಈಗ ಈ ಪಂಚಾಯತಿ ಬನ್ಕುಪ್ಪೆ ಪಂಚಾಯತಿ ನೀವು ನೋಡ್ಕೊಬನ್ನಿ, ಎಲ್ಲ ಕಡೆ ಲೇಔಟ್ಸ್ಗಳಿದ್ದಾವೆ. ಆ ಪಕ್ಕದಲ್ಲಿ ಮಂಚಾಕ್ನಹಳ್ಳಿ ಪಂಚಾಯತಿ ನೋಡ್ಕೊಬನ್ನಿ, ಎಲ್ಲ ಲೇಔಟ್ಸ್ ಇದ್ದಾವೆ. ಬೈರ್ಮಂಗ್ಲ ಪಂಚಾಯತಿಯಲ್ಲಿ ಕೆಲವು ಭಾಗ ಅದು ಇದಕ್ಕೆ ಬಂದಿಲ್ಲ ಟೌನ್ಶಿಪ್ಗೆ, ಅದು ನೋಡಿ ಅದು ಲೇಔಟ್ಸ್ಗಳಾಗಿದ್ದಾವೆ. ಎಲ್ಲ ಕೂಡ ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲವೂ ಲೇಔಟ್ ಆಗವೆ. ಇದೊಂದು ಯಾಕೆ ಉಳಿದಿದೆ ಅಂತ ರೆಡ್ ಝೋನಿಂದ ಅಷ್ಟೇ. ಇದು ಮುಗಿದೋಗಿರೋದು. ರೈತರುಗಳು ಯಾರು ಬರೋರು, ರಿಯಲ್ ಎಸ್ಟೇಟ್ನವ್ರು ಬೆಂಗಳೂರಿನವ್ರು ಬರೋರು ತಗೊಂಡು ಇದನ್ನು ಕೂಡ ಲೇಔಟ್ ಮಾಡಿ ಇಷ್ಟೊತ್ತಿಗೆ ಮುಗಿಸ್ಬಿಟ್ರು. ಅವರು ಬಿಡದಿನಲ್ಲಿ ಯಾವ ಹೋರಾಟನೂ ಇರ್ತಿರಲಿಲ್ಲ, ಏನೂ ಇರ್ತಿರಲಿಲ್ಲ. ಸರ್, ಈಗ ಅಶೋಕ್ ಅವರು ಆರೋಪ ಮಾಡ್ತಾ ಇರೋದು ಸರ್, ಈ ಭೂಮಿಯನ್ನು ಲೇಔಟ್ ಮಾಡ್ತಾರೆ, ಆದರೆ ಅದನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಅಷ್ಟೇ ತೊಗೊಳ್ತಾರೆ ಹೊರತು ಯಾರು ವಾಸಕ್ಕೆ ಬಂದಿರಲ್ಲ. ಅಟ್ಲೀಸ್ಟ್ ರೈತರಾದರೂ ಇಲ್ಲಿ ಉಳುಮೆ ಮಾಡ್ಕೊಂಡಿದ್ದಾರೆ. ಆಯಿತು, ಅವ್ರ ಸರ್ಕಾರ ಇದ್ದಾಗಲೇ ಆ ಪರಿಜ್ಞಾನ ಇರಬೇಕಾಗಿತ್ತಲ್ಲ. ನಾವು ಹೋರಾಟ ಮಾಡಿದಾಗ ಅವರು ಅದಕ್ಕೆ ನಂಗೆ ಸ್ಪಂದಿಸ್ಬೋದಾಗಿತ್ತಲ್ಲ ನಮಗೆ. ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗವ್ರೆ ಅಂತ ಮಾತಾಡ್ತವ್ರು ಅಷ್ಟೇ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ತುಟಿನೇ ಬಿಚ್ಚಲಿಲ್ಲ. ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಅಶೋಕ್ ಅವ್ರು ತುಟಿನೇ ಬಿಚ್ಚಲಿಲ್ಲ ಈ ವಿಚಾರವಾಗಿ. ಅನೇಕ ಜನ ಬೆಳಗಾಂನಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ರೈತರು ರೈಸ್ ಮಾಡಬೇಕು ಅಂದಾಗೂ ರೈಸ್ ಮಾಡಲಿಲ್ಲ ಅಶೋಕ್ ಅವರು. ಇದು ನನ್ನ ಪ್ರಾಮಾಣಿಕವಾದಂಥ ಹೇಳಿಕೆ. ಬೆಳಗಾಂ ಸೆಷನ್ನಲ್ಲಿ ರೈಸ್ ಮಾಡಿ ನೀವು ನಮ್ಮ ಪರವಾಗಿ ಅಂದಾಗ ಒಬ್ಬರು ಹೋಗಿ ಅಶೋಕ್ ಅವ್ರ ವಿರೋಧ ಪಕ್ಷದ ನಾಯಕರು ರೈಸ್ ಮಾಡಲೇ ಇಲ್ಲ. ಕ್ಲಾರಿಫಿಕೇಶನ್ ಕೊಟ್ಟರು ಸರ್. ಏನಂತ ಕೊಟ್ಟಿದ್ದಾರೆ? ಉತ್ತರ ಕರ್ನಾಟಕದ ಭಾಗದ ಇದರಲ್ಲಿ ಮಾತ್ರ ಏನು ಹಂಗಾದ್ರೆ ಅಲ್ಲ. ಈಗ ಮಾತಾಡ್ತೀವಿ ಕೇಳಿ, ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆ ಜೊತೆಗೆ ಇದು ಒಂದು ಸಮಸ್ಯೆ, ರೈತರ ಸಮಸ್ಯೆ ಅಲ್ವಾ? ಏನು ಯಾರು ಅಡ್ಡಾಕೊಂಡ್ಬಿಡ್ತಿದ್ರೆ ಇವ್ರನ್ನ ಎತ್ಕೋಬೇಡಿ ಅಂತ. ಆಯಿತು, ಇಲ್ಲಿ ಸೆಷನ್ ಆಯ್ತಲ್ಲ, ಅಲ್ಲಿ ಬೆಳಗಾಂ ಆದಮೇಲೆ ಇಲ್ಲಿ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಸೆಷನ್ ಆಯ್ತಲ್ಲ, ನಂತರ ಅವಾಗ ಎತ್ಕೋಬೋದಾಗಿತ್ತಲ್ಲ. ಬನ್ರಯ್ಯ ನೆಕ್ಸ್ಟ್ ಸೆಷನ್ ನಾನು ಎತ್ಕೋತೀನಿ ಅಂತ. ಸೆಷನ್ ಆಗಿಲ್ವ? 2 ಸೆಷನ್ ಆಯಿತು. ಬೆಳಗಾಮಿಂದ ಬಂದಮೇಲೆ 2 ಸೆಷನ್ ಆಯ್ತಲ್ಲ. ಗವರ್ನರ್ ಸೆಷನ್ ಆಯಿತು, ಬಡ್ಜೆಟ್ ಸೆಷನ್ ಆಯಿತು. ತಗೋಬೋದಾಗಿತ್ತಲ್ಲ ಅವ್ರಿಗೆ ಇಚ್ಛಾಶಕ್ತಿ ಇದ್ದಿದ್ರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.